ನಮಸ್ಕಾರ. ಇಂದು ನಮ್ಮ 5ನೇ ಕ್ಯಾನ್ಸರ್ ಮಾಹಿತಿ ಜಾಥಾ ಕೊಪ್ಪದ ಮುಖ್ಯ ರಸ್ತೆಗಳಲ್ಲಿ ನಾವಿಂದು ನಮ್ಮ ಬ್ಯಾನರ್ಗಳನ್ನು ಹಿಡಿದು ನಮ್ಮ ಬ್ಯಾಂಡ್ ಸೆಟ್ಟಿನೊಂದಿಗೆ ಚಲಿಸಲಿದ್ದೇವೆ. ಹಾಗೆಯೇ ಕ್ಯಾನ್ಸರ್ ಬಗ್ಗೆ ಜನಜಾಗೃತಿಯನ್ನು ಕೊಪ್ಪದಲ್ಲಿ ಮೂಡಿಸಲಿಕ್ಕೆ ಇವತ್ತು ಮಂಗಳೂರು ಹಾಗೂ ತೀರ್ಥಹಳ್ಳಿ MIO ಆಸ್ಪತ್ರೆಯ ತಂಡ ಸಿದ್ಧವಾಗಿ ಉತ್ಸಾಹದಿಂದ ಇವತ್ತು ನಮ್ಮ ಹೆಜ್ಜೆಗಳನ್ನು ಕೊಪ್ಪದ ಮುಖ್ಯ ರಸ್ತೆಯಲ್ಲಿ ಇಡಲಿದ್ದೇವೆ. ಬಂದರೆ ಹೆದರಿಕೊಂಡೇ ಸಾಯೋರು ಜಾಸ್ತಿ, ಕ್ಯಾನ್ಸರಿಂದ ಸಾಯೋದಕ್ಕಿಂತ. ಸೊ ಈ ಕೇಂದ್ರ ಕೊಪ್ಪದಲ್ಲಿ, ನಮ್ಮದೇ ಕೊಪ್ಪದಲ್ಲಿ ಗೌರ್ಮೆಂಟ್ ಆಸ್ಪತ್ರೆ ಎದುರುಗಡೆಗೆ ಇದೆ. ಯಾರಿಗಾದರೂ ನಿಮ್ಮ ಸಂಬಂಧಿಕರಲ್ಲಿ ಆ ಥರದ್ದು ಸಮಸ್ಯೆಗಳಿದ್ದರೆ ಅದಕ್ಕೇನು ಟ್ರೀಟ್ಮೆಂಟ್ ಇದೆಯೋ ಇಲ್ವೋ, ಯಾವ ಥರ ಇದೆ ಏನು ಅನ್ನೋ ತಿಳಿಸೋಕ್ಕೋಸ್ಕರನಾದರೂ ಒಬ್ಬರು ಬೇಕಿತ್ತು. ಅದಕ್ಕೆ ಒಂದು ಸೆಂಟರೇ ಮಾಡಿಕೊಟ್ಟಿರೋದ್ರಿಂದ MIO ಅವರಿಗೆ ನಾನು ನಮ್ಮ ಆಸ್ಪತ್ರೆ ಕಡೆಯಿಂದ, ನಮ್ಮ ಕೋಡಿಹಿತ್ಲು ಎಲ್ಲ ಸಾರ್ವಜನಿಕರ ಕಡೆಯಿಂದ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳ್ತಿದ್ದೀನಿ. ಕ್ಯಾನ್ಸರ್ ಮಾಹಿತಿ ಕೇಂದ್ರ ಅಂತ ಹೊಸದಾಗಿ ಇವತ್ತು ನಮ್ಮ MIO ಮ್ಯಾಂಗ್ಳೂರ್ ಇನ್ಸ್ಟಿಟ್ಯೂಟ್ ಆಫ್ ಆಂಕಾಲಜಿ ಅಲ್ಲಿಯ ಡಿಪಾರ್ಟ್ಮೆಂಟಿಂದ ಕೊಪ್ಪದಲ್ಲಿ ಉದ್ಘಾಟನೆ ಮಾಡಿದ್ದು ಬಹಳ ಸಂತೋಷದ ವಿಷಯ. ಯಾಕೆಂತ ಹೇಳಿದ್ರೆ ಇಂತಹ ಒಂದು ಮಾಹಿತಿ ಕೇಂದ್ರ ಸಿಗುವುದಿಲ್ಲ. ಮುಂಚೆ HIV AIDS ಇದ್ದದನ್ನು ಕೂಡ ಈಗ ಮೆಡಿಸಿನ್ ಔಷಧಿಯಿಂದ ಗುಣಮುಖ ಆಗ್ತಾ ಇದೆ.
ಅದರಲ್ಲಿ ಸಾಯುವಂಥ ಪ್ರಮಾಣ ಬಹಳ ಕಮ್ಮಿ ಇದೆ. ಹಾಗೆ ಕ್ಯಾನ್ಸರ್ ಕೂಡ ಅಷ್ಟೇ. ಮೊದಲ ಸ್ಟೇಜ್ ಅಂತ ಫಸ್ಟ್ ಹಂತ, 2 ಹಂತ, 3, 4, 4 ಸ್ಟೇಜ್ ಇದೆ. ಮೊದಲನೇ ಗೊತ್ತಾದರೆ 2ನೇ ಸ್ಟೇಜಲ್ಲಿ ಕೂಡ ಕಡೆಯ ಪಕ್ಷ ತೋರಿಸಬೇಕು. ಯಾಕೆಂತ ಹೇಳಿದ್ರೆ ಈಗಾಗಲೇ ಮೇಡಮ್ ಹೇಳಿದಾಗೆ ದುರಭ್ಯಾಸಗಳು, ಕೆಟ್ಟ ಚಟಗಳು ಅದರಿಂದ ಪ್ರಮುಖವಾಗಿ ಬರ್ತದೆ. ಅಂಥ ಕಾಯಿಲೆಗಳು ಬರಲಿಕ್ಕೆ ಕಾರಣನೇ ಖಾಲಿ ಎಣ್ಣೆ, ಅದು ಗುಟ್ಕ, ತಂಬಾಕು ಅದನ್ನು ಮಾತ್ರ ಅಲ್ಲ, ತಿನ್ನುವಂತಹ ಆಹಾರ ಪದ್ಧತಿ ಕೂಡ ಇರ್ಬೋದು, ಜೀವನ ಶೈಲಿ ಇರ್ಬೋದು. ಸುಮ್ಮನೆ ಅನವಶ್ಯಕವಾದ ಬೇಡದ ಆಹಾರ ತಿಂದ ಕೂಡಲ ಇಂತಹ ಕಾಯಿಲೆ ಬರ್ಬೋದು. ಈಗ ಹೇಳ್ತೇವೆ ನಾವೆಲ್ಲ, ಯಾವ ಕಾಯಿಲೆ ಇಲ್ಲದವೇ ಕೂಡ ಕ್ಯಾನ್ಸರ್ ಅಂತ ಮಾರಕ ಕಾಯಿಲೆಗಳು ಬಂದು ಹೊರಗುತ್ತೆ. ಅದರಲ್ಲಿ ಕೂಡ ಮೇಡಮ್ ಹೇಳಿದಾಗೆ ಹೆಚ್ಚಿನಾಗಿ ಹೆಂಗಸರಿಗೆ ಜಾಸ್ತಿ ಬರ್ತದೆ ಇಂಥ ಕಾಯಿಲೆಗಳು. ಅಂಥದಕ್ಕೆ ನೀವು ಯಾರು ಅವಕಾಶ ಕೊಡಬೇಡಿ.